ಹಾಯ್ ಫ್ರೆಂಡ್ಸ್, ಇವತ್ತು ಐ ಸಿ ಐ ಸಿ ಬ್ಯಾಂಕಲ್ಲಿ ಪರ್ಸ್ನಲ್ ಲೋನ್ ಯಾವ ರೀತಿ ಮಾಡ್ತಾರೆ, ಏನೇನು ಡಾಕ್ಯುಮೆಂಟ್ಸ್ ಬೇಕಾಗತ್ತೆ, ಬ್ಯಾಂಕ್ ಪಾಲಿಸಿ ಏನಿರುತ್ತೆ, ಯಾವ ಥರ ರಿಜೆಕ್ಷನ್ ಮಾಡ್ತಾರೆ, ಯಾವ ಥರ ಅಪ್ರೂವ್ಡ್ ಆಗುತ್ತೆ ಕೇಸಸ್ಸು, ಅದ್ರ ಬಗ್ಗೆ ಇವತ್ತು ಮಾತಾಡೋಣ. ಹಾಯ್, ನನ್ನ ಹೆಸರು ಕಾಸಿಮ್ ಅಂತ, ಹೆಚ್ ಎಮ್ ಇ ಲೋನ್ಸ್ ಅಂತ ಕಂಪನಿ. ಇವತ್ತಿನ ಬಗ್ಗೆ ಐ ಸಿ ಐ ಸಿ ಬ್ಯಾಂಕ್ ಬಗ್ಗೆ ಮಾತಾಡೋಣ. ಐ ಸಿ ಐ ಸಿಯಲ್ಲಿ ನೆಟ್ ಟೇಕನ್ ಸ್ಯಾಲ್ರಿ ಕಂಪನಿ ಕ್ಯಾಟ್ ಎ, ಕ್ಯಾಟ್ ಬಿ, ಕ್ಯಾಟ್ ಸಿ ಅಂತ ಮಾಡ್ತಾರೆ. ಕ್ಯಾಟ್ ಎ ಇತ್ತು ಅಂತ ಹೇಳಿದ್ರೆ ನಿಮಗೆ 30,000 ಸಂಬಳ ಇರಬೇಕು. ಕ್ಯಾಟ್ ಬಿ ಮತ್ತು ಕ್ಯಾಟ್ ಸಿ ಬಂತು ಅಂದರೆ 35,000 ಸಂಬಳ ಇರಬೇಕು. ಕ್ಯಾಟ್ ಡೀಲ್, ಕ್ಯಾಟ್ ಡಿ ಅಂದರೆ ಬೇರೆ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಆಗಿರಲಿ, ಓಪನ್ ಮಾರ್ಕೆಟ್ 40,000 ಇತ್ತು ಅಂತ ಹೇಳಿದ್ರೆ ಐ ಸಿ ಐ ಸಿಲಿ ಮಾಡ್ತಾರೆ. ಗೋರ್ಮೆಂಟ್ ಸೆಕ್ಟರ್ ಅಂದರೆ 25,000 ಇತ್ತು ಅಂದರೆ ಸಾಕು. ಎಲ್ಲಾನ ಗೋರ್ಮೆಂಟ್ ಕೆಲಸ ಏನಾದರೂ ಮಾಡ್ತಾ ಇದ್ರೆ ಅವ್ರಿಗೊಂದು 25,000 ಸಂಬಳ ಇರಬೇಕು, ಐ ಸಿ ಐ ಸಿಲಿ ಮಾಡ್ತಾರೆ. ಅದಾದ ನಂತರ ಏಜ್ ಬಂದು ನಿಮಗೆ 21 ವರ್ಷದಿಂದ 61 ವರ್ಷದಲ್ಲಿ ಲೋನ್ ಪೀರಿಯಡ್ ಮಾಡ್ತಾರೆ. ಸಿಬಿಲ್ ಮಿನಿಮಮ್ಮು -1 ಇರುತ್ತೆ, ಸಿಬಿಲ್ -1 ಇರುತ್ತೆ. 700 -1 ಹಿಡಿದು 700 ಇರಬೇಕು, ಮ್ಯಾಕ್ಸಿಮಮ್ 700 ಇರಬೇಕು. ಮಿನಿಮಮ್ ಅದು -1 ಇತ್ತು ಅಂದ್ರೆ ಮಾಡ್ತಾರೆ. 700 ಕಂಪಲ್ಸರಿ ಇದರಲ್ಲಿ. ಅದಾದ ನಂತರ ಲೋನ್ ಅಮೌಂಟ್ ಎಷ್ಟು ಕೊಡ್ತಾರೆ ಅಂತ ಹೇಳಿದ್ರೆ 1 ಲಕ್ಷದಿಂದ ಹಿಡಿದು ನಿಮಗೆ 1 ಕೋಟಿ ಗಂಟೆ ಕೊಡ್ತಾರೆ. ಅಡ್ರೆಸ್ ಪ್ರೂಫ್ ಏನು ಬೇಕಾಗತ್ತೆ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಆಗಲಿ, ವೋಟರ್ ಐ ಡಿ ಆಗಲಿ, ಡಿ ಎಲ್ ಆಗಲಿ, ಪಾಸ್ಪೋರ್ಟ್ ಆಗಲಿ ಇದು ಬೇಕಾಗತ್ತೆ. ರೆಂಟಲ್ ಅಗ್ರಿಮೆಂಟು ಅಥವಾ ಗ್ಯಾಸ್ ಬಿಲ್ಲು ಇದು ರಿಕ್ವೈರ್ಮೆಂಟ್ ಅಲ್ಲಿ ತೊಗೊಳ್ಳೋದಿಲ್ಲ. ಅದಾದ ನಂತರ ನಿಮಗೆ ಪ್ರೆಸೆಂಟ್ ಟೋಟಲ್ ಎಂಪ್ಲಾಯ್ಮೆಂಟ್ ಎಷ್ಟಿರಬೇಕಾದ್ರೂ 1 ವರ್ಷ ಇರಬೇಕು. ಪ್ರೆಸೆಂಟ್ ಎಂಪ್ಲಾಯ್ಮೆಂಟ್ 1 ತಿಂಗಳಿದ್ರೂ ನಡೆಯುತ್ತೆ. 1 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಕಂಪ್ನಿಯಲ್ಲಿ. ಅದಾದ ನಂತರ ಅವನು ಬೇರೆ ಕಂಪ್ನಿಗೆ ಏನಾದರೂ ಜಾಯ್ನ್ ಆಗಿತ್ತು ಅಂತ ಹೇಳಿದ್ರೆ ಅಟ್ಲೀಸ್ಟ್ 1 ತಿಂಗಳು ಸ್ಯಾಲರಿ ಸ್ಲಿಪ್ ಇರಬೇಕಾಗತ್ತೆ. ಬೇರೆ ಬ್ಯಾಂಕ್ಸ್ ಕೆಲವೊಂದು ಇದ್ದಾವೆ, ಅದರಲ್ಲಿ ಮಿನಿಮಮ್ ಆದರೂ 3 ತಿಂಗಳು ಸ್ಯಾಲರಿ ಸ್ಲಿಪ್ ಕೇಳ್ತಾರೆ. ಇದರಲ್ಲಿ ಐ ಸಿ ಐ ಸಿಲಿ 1 ತಿಂಗಳಿದ್ರೂ ಸಾಕು. ಅದಾದ ನಂತರ ನಿಮಗೆ ಮಿನಿಮಮ್ ಲೋನ್ ಎನ್ಕ್ವೈರಿ ಎಷ್ಟಿರಬೇಕಂದ್ರೆ ತಿಂಗಳಿಗೆ 3 ಎನ್ಕ್ವೈರಿ ಇರ್ಬೋದು. 3 ಎನ್ಕ್ವೈರಿಗಿಂತ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಡಿಕ್ಲೈನ್ ಮಾಡ್ತಾರೆ. ಏನಾದ್ರು ಲೋನ್ ಅಪ್ಲೈ ಮಾಡಬೇಕಾದ್ರೆ ಇದೆಲ್ಲ ಕ್ಯಾಟಗಿರಿನ ನೀವು ನೋಡಬೇಕಾಗತ್ತೆ. ಇದು ಒಂದೇ ಅಂತ ಅಲ್ಲ. 1 ವರ್ಷಕ್ಕೆ, 6 ಮಂತ್ಸ್ಗೆ, 1 ಇಯರ್ಗೆ ಕಂಪಲ್ಸರಿ ಕೆಲವೊಂದು ಕ್ರೈಟೀರಿಯಾ ಇರುತ್ತೆ. ಸಿಬಿಲ್ ಕ್ರೈಟೀರಿಯಾ ಇರುತ್ತೆ, ಬ್ಯಾಂಕ್ ಪಾಲಿಸಿಗಳು ಇರ್ತವೆ, ಎಲ್ಲ ಸ್ವಲ್ಪ ಚೇಂಜಸ್ ಆಗ್ತಾ ಇರುತ್ತೆ. ಎಲ್ಲ ಇದನ್ನು ವೆರಿಫೈ ಮಾಡಿಕೊಂಡು ಡಾಕ್ಯುಮೆಂಟ್ನ ನೀವು ಯಾರನ್ನ ಲಾಗಿನ್ ಮಾಡಬೇಕಾದ್ರೆ ಪ್ರೊವೈಡ್ ಮಾಡಬೇಕಾಗತ್ತೆ. ಮೋರ್ ಎನ್ಕ್ವೈರಿ, 3ಗಿಂತ 4 ಎನ್ಕ್ವೈರಿ ಏನಾದರೂ ಆಯಿತು ಅಂತ ಹೇಳಿದ್ರೆ 100% ಮಾಡೋಕ್ಕಾಗೋದಿಲ್ಲ. ಇದೆಲ್ಲ ಚೆಕ್ ಮಾಡ್ಕೋಬೇಕಾಗತ್ತೆ. ಮೇನ್ ಇಂಪಾರ್ಟೆಂಟ್ ಏನಂದರೆ ಎನ್ಕ್ವೈರಿಯಿಂದನೂ ಕೇಸಸ್ ರಿಜೆಕ್ಟ್ ಆಗುತ್ತೆ. ಕಂಪ್ನಿ ಫಸ್ಟು ಐ ಸಿ ಐ ಸಿ ಆಗತ್ತಾ ಕೇಸಸ್ ಅಂತ ಅಂದಾಗ ಇದೆಲ್ಲ ಕ್ರೈಟೀರಿಯಾನ ನೀವು ಫಸ್ಟೇ ಚೆಕ್ ಮಾಡ್ಕೋಬೇಕಾಗತ್ತೆ. ಚೆಕ್ ಮಾಡಿಕೊಂಡು ಆಮೇಲೆ ಲಾಗಿನ್ ಮಾಡಿಸ್ಬೇಕಾಗತ್ತೆ. ವೆರಿ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಎನ್ಕ್ವೈರಿ ಆಯಿತು ಅಂತ ಹೇಳಿದ್ರೆ 100% ಮಾಡೋಕ್ಕಾಗೋದಿಲ್ಲ. ನಿಮಗೇನಾದರೂ ಈ ಥರ ಚಾನ್ಸಸ್ ಡಿಕ್ಲೈನ್ ಆಗೋಕ್ಕೆ ಇಲ್ಲ ರಿಜೆಕ್ಷನ್ ಆಗೋಕ್ಕೆ ಚಾನ್ಸಸ್ ತುಂಬ ಏನಾದರೂ ಇತ್ತು ಅಂತ ಹೇಳಿದ್ರೆ ಎಚ್ ಎಮ್ ಬಿ ಲೋನ್ಸ್ ಕಡೆಯಿಂದ ಸರ್ವಿಸ್ ಇದೆ ನಿಮಗೆ. ನಾವು 99 ಬ್ಯಾಂಕ್ಸ್ ಮತ್ತು NBFC ಟೈಅಪ್ ಆಗಿದ್ದೀವಿ. ಓನ್ಲಿ ಪರ್ಸ್ನಲ್ ಲೋನ್ ಅಂತ ಅಲ್ಲ, ಬಿಸ್ನೆಸ್ ಲೋನ್, ಹೋಮ್ ಲೋನ್, ಮಾರ್ಟ್ಗೇಜ್ ಲೋನ್ಸ್, ಎಜುಕೇಷನ್ ಲೋನ್, ವರ್ಕಿಂಗ್ ಕ್ಯಾಪಿಟಲ್ ಲೋನ್ಸ್, ಮಿಷನರಿ ಲೋನ್ಸ್, ಇದು ಲೋನ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾ ಇದ್ದೀವಿ. ನಿಮಗೆ ಏನಾದರೂ ರಿಕ್ವೈರ್ಮೆಂಟ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ, ನನ್ನ ಮೊಬೈಲ್ ನಂಬರ್ ಕೊಟ್ಟಿರ್ತೀನಿ, ಇಲ್ಲಾಂದರೆ ವೆಬ್ಸೈಟ್ ಲಿಂಕ್ ಇದೆ, ಅಲ್ಲಿ ಬಂದು ಅಪ್ಲೈ ಮಾಡ್ಬೋದು. ಥ್ಯಾಂಕ್ ಯು.